ನಮಸ್ಕಾರ. ನಾನು ಡಾಕ್ಟರ್ ಸಾಲ್ವಮಿಂಟರ್, ದೇಶದ ಗಡಿ ಮನೆ ತರಬೇತಿದಾರ. ನೋಡಿ, ಈ ಮಣ್ಣು ನಮ್ಮ ಗರಡಿ ಮನೆಯ ಬಹಳ ಪುರಾತನವಾದಂತಹ ಮಣ್ಣು. ಇದಕ್ಕೆ ಒಂದು 200ರಿಂದ 250 ವರ್ಷ ಇತಿಹಾಸ ಇರ್ತಕ್ಕಂಥ ಮಣ್ಣು. ಇದು ಸಾವಿರಾರು ಜನ ಕುಸ್ತಿಪಟುಗಳು ಇದರಲ್ಲಿ ಬೆವರು ಸುರಿಸಿ ನಮ್ಮ ತುಮಕೂರು ನಗರಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಹೆಸರು ತಂದಿರ್ತಕ್ಕಂಥ ಮಣ್ಣು. ಬಹಳಷ್ಟು ಜನ ದೊಡ್ಡ ದೊಡ್ಡ ಪೈಲ್ವಾನಗಳು ಇಲ್ಲಿ ಕುಸ್ತಿಯಲ್ಲಿ ಅಭ್ಯಾಸ ಮಾಡಿ ಕುಸ್ತಿಗಳಲ್ಲಿ ಜಯದ ಸಂಕೇತನ ತಂದಿರ್ತಾರೆ. ಈ ಮಣ್ಣಿನ ಸಿದ್ಧತೆ ಯಾವ ರೀತಿ ಆಗಿರ್ತದೆ ಅಂದ್ರೆ, ಇದ್ರಲ್ಲಿ ಹುಡುಕಿದ್ರು ಒಂದು ಕಲ್ಲು ಸಿಗೋದಿಲ್ಲ. ಕೆಬ್ಬೆ ಮಣ್ಣು ಅಂತಾರೆ, ಕೆಮ್ಮಣ್ಣು ಅಂತಾರೆ. ಇದರಲ್ಲಿ ಶ್ರೇಷ್ಠವಾದಂತಹ ಮಣ್ಣು. ಈ ಕಣಜ ಯಾವ ರೀತಿ ಒಂದು ಶ್ರೇಷ್ಠವಾದಂತಹ ಮಣ್ಣ ತಂದು ಒಂದು ಮನೆಯ ಒಂದು ಭಾಗದಲ್ಲಿ ಇಟ್ಟು ತನ್ನ ಗೂಡನ್ನ ನಿರ್ಮಾಣ ಮಾಡುತ್ತೆ, ಆ ರೀತಿ ನಮ್ಮ ದೇಶದ ಗರಡಿ ಮನೆ ಕಣಜವಾಗಿ ಒಂದು ಶ್ರೇಷ್ಠವಾದಂತಹ ಮಣ್ಣ ತಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕಾದಂತಹ ಎಲ್ಲಾ ರೀತಿ ಸಿದ್ಧತೆ ಮೂಲಿಕೆಗಳ ಆ ಮೂಲಿಕೆಗಳು ಅಂತ ಪಾಪ ಹೇಳ್ತೀನಿ. ನಾನು ತಿಳಿದಿರಷ್ಟು ನಾನು ನಿಮ್ಗೆ ತಿಳಿಯಪಡಿಸ್ತೀನಿ. ಮಣ್ಣಿಗೆ ಕುಂಕುಮ ಮತ್ತು ಅರಿಶಿನ ಹಾಕ್ತೀವಿ ಪ್ರತಿ ವರ್ಷ. ಇದಕ್ಕೊಂದು 10 ಕೆಜಿ 15 ಕೆಜಿ ಅಷ್ಟು ಕುಂಕುಮ ಮತ್ತು ಅರಿಶಿನ, ಮತ್ತೆ ನಿಂಬೆ ಬೇವಿನ ಎಲೆ ಅದನ್ನ ತಂದು ಹರಿದ್ಬಿಟ್ಟು ಬೇವಿನ ಎಲೆನ ಇದ್ರಲ್ಲಿ ಹಾಕ್ತೀವಿ. ಮತ್ತೆ ಎಳ್ಳೆಣ್ಣೆ ಹಾಕ್ತೀವಿ. ಮತ್ತೆ ಇದಕ್ಕೆ ಬೇರೆ ಈ ಗಂಧದ ಪೌಡ್ರು, ಬೇರೆ ಬೇರೆ ಇನ್ನ ಹಲವು ಪೌಡರ್ಗಳನ್ನೆಲ್ಲ ಇದಕ್ಕೆ ಮಿಶ್ರಣಗೊಳಿಸ್ತೀವಿ. ಇದು ಮಾಡೋದ್ರಿಂದ ಮಣ್ಣಿನ ಸಂರಕ್ಷಣೆ ಆಗುತ್ತೆ. ಇದರಲ್ಲಿ ಯಾರು ಕುಸ್ತಿ ಮಾಡಿ ಅಭ್ಯಾಸ ಮಾಡಿ ಹೊರಗೆ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ಸ್ಕಿನ್ ಡಿಸೀಸ್ ಬರಲ್ಲ. ಬಾಡಿಯಲ್ಲಿ ಇರ್ತಕ್ಕಂಥ ನೋವುಗಳು ಹೋಗ್ತವೆ, ದೇಹಕ್ಕೆ ಆನಂದ ಬರುತ್ತವೆ. ಒಂದು ಒಳ್ಳೆ ತೇಜೋಮಯವಾದಂತಹ ಸ್ಕಿನ್ ಆಗುತ್ತೆ. ಇಲ್ಲಿ ಕುಸ್ತಿ ಮಾಡಿ ತಣ್ಣೀರ್ ಸ್ನಾನ ಮಾಡಿ ಹೊರಗೋದಾಗ ಯಾವುದೇ ರೀತಿ ಫೇಶಿಯಲ್, ಎಷ್ಟೋ ಜನ 1000 ರೂಪಾಯಿ ಖರ್ಚು ಮಾಡಿ ಫೇಶಿಯಲ್ ಎಲ್ಲ ಮಾಡ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅವರು ತನ್ನ ಮುಖನ ಭಾವನ ಬೆಳಕು ಮಾಡ್ಕೊಳೋದಿರ್ಬೋದು, ಕಾಂತಿಯುತವಾಗಿ ಮಾಡ್ಕೊಂತಾರೆ. ಆದ್ರೆ ನಮ್ಮ ಗರಡಿ ಮನೆಯಲ್ಲಿ ಮಣ್ಣು ಬಹಳ ಶ್ರೇಷ್ಠವಾಗಿದೆ. ಈ ಮಣ್ಣು ಮೈ ಮೇಲೆ ಬಿದ್ರೆ ತನ್ನಕ್ಕೆ ತಾನಾಗೆ ಬಾಡಿ ಹೊಳಪನ್ನ ಕಾಣ್ತದೆ. ಇದಕ್ಕೆ ಪ್ರತಿ ವರ್ಷ ಇಂತಿಂತ ಒಂದು ವಸ್ತುಗಳನ್ನ ಹಾಕಿ, ಕೆಲವು ಸಂದರ್ಭಗಳಲ್ಲಿ ತುಪ್ಪ ಇದ್ರೆ ತುಪ್ಪನೂ ಹಾಕ್ತಿವಿ, ಹಾಲಿದ್ರೆ ಹಾಲು ಹಾಕ್ತಿವಿ, ಮಜ್ಜಿಗೆ ಇದ್ರೆ ಮಜ್ಜಿಗೆನೂ ಹಾಕ್ತಿವಿ. ಮಣ್ಣ ಪ್ರತಿ ಸಲ ಇದನ್ನ ಬುದ್ಧಿಯಲ್ಲಿ ತಿರುವಾಕ್ತಿವಿ. ಇದು ಧೂಳಾಗೋದು ಕೊಡೋದಿಲ್ಲ ಮಣ್ಣು. ಅದಕ್ಕೆ ಮಣ್ಣಿಗೆ ನೀರ್ ಹಾಕಿ ಹದವಾಗಿ ಇಟ್ಕೊಂಡು ಇದನ್ನ ಕಾಪಾಡ್ಕೊಂಡು ಬಂದಿದ್ದೀವಿ ಬಹಳ ವರ್ಷಗಳಿಂದ. ಇದ್ರದ್ದು ಮುಂದೆ ಏನು ಯಾವ ರೀತಿ ಮಟ್ಟಿ ಹೊಡಿಯೋದಿರ್ಬೋದು, ಮಟ್ಟಿ ತಿರುಗೋದಿರ್ಬೋದು, ಅದರಿಂದ ಏನೇನು ಎಕ್ಸರ್ಸೈಸ್ ಐತೆ, ಅದರಿಂದ ಏನೇನು ಉಪಯೋಗ ಅಂತ ನಾನು ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ತಿಳಿಯಪಡಿಸ್ತೀನಿ. ಇದೇ ರೀತಿ ಕುಸ್ತಿ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಎಕ್ಸರ್ಸೈಸ್ ಬಗ್ಗೆ ಇರ್ಬೋದು, ಮಾಲಿಶ್ ಬಗ್ಗೆ ಇರ್ಬೋದು, ಇನ್ನ ಬೇರೆ ಬೇರೆ ಹಲವು ಹೆಚ್ಚಿನ ಮಾಹಿತಿಗಳು ಬೇಕಂದ್ರೆ ದೇಶದ ಗರಡಿ ಮನೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಅಂತ